ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಜಾನು. ವೆಲ್ಕಮ್ ಟು ಜಾನು ವಿಲೇಜ್ ಲೈಫ್. ಫ್ರೆಂಡ್ಸ್, ಇವತ್ತು ನಾನು ಮನೆ ದೇವರಿಗೆ ಬಂದಿದ್ದೀನಿ. ಫಾರ್ ದಿ ಫಸ್ಟ್ ಟೈಮ್ ಒಬ್ಬಳೆ ಮನೆ ದೇವರಿಗೆ ಬಂದಿದ್ದೀನಿ, ಆವತಿ ಹತ್ರ ಇರೋ ತಿಮ್ಮರಾಯ ಸ್ವಾಮಿ ಬೆಟ್ಟಕ್ಕೆ. ಫ್ರೆಂಡ್ಸ್, ಇದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಲೈಟಾಗಿ ಲಾಸ್ಟ್ ವೀಕ್ ಹೋಗೋಣ ಅಂತ ಅನ್ಕೊಂಡೆ, ಬರೋಣ ಅಂತ ಅನ್ಕೊಂಡಿದ್ವಿ, ಆಗಿಲ್ಲ. ಅದಕ್ಕೆ ಇವತ್ತು ಹೋಗೋಣ ಅಂತ ಅಂದ್ಕೊಂಡು ಎದ್ದಿದ ತಕ್ಷಣ ಸ್ನಾನ ಮಾಡಿಕೊಂಡು ಬಂದಿದ್ದೀನಿ. ಮನೇಲಿ ಪೂಜೆ ಎಲ್ಲ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಮನೆ ದೇವಸ್ಥಾನನ ಡೀಟೇಲಾಗಿ ಏನು ವಿಡಿಯೋ ಮಾಡಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಟೈಮ್ ಡೀಟೇಲಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ಇವತ್ತು ಸುಮ್ಮನೆ ಅಭಿಷೇಕದ ಮಾತ್ರ ತೋರಿಸಿದ್ದೀನಿ ಅಷ್ಟೇ. ನಾನು ಹೋಗೋದಕ್ಕೆ ಸ್ವಲ್ಪನೇ ಜನ ಇದ್ದಿದ್ದು, ಬೇಗ ಹೋಗ್ಬಿಡೋಣ ಅಂತ ಬಂದೆ. ನಾನು ಒಂದು 2.5 ಅವರ್ಸಲ್ಲಿ ಹೋಗಿ ಬರೋದು ಅಂತ ಅಂದ್ಕೊಂಡು ಬಂದೆ. ಇಲ್ಲಿ ಲೇಟೇ ಆಗ್ಬಿಡ್ತು, ಯಾಕೆಂದರೆ ನಾನು ಹೋಗೋಷ್ಟರಲ್ಲಿ ಅಭಿಷೇಕ ಸ್ಟಾರ್ಟ್ ಆಗಿತ್ತು ಆಗ್ತಾನೆ. ಸರಿ, ಅಭಿಷೇಕ ಮುಗಿಸ್ಕೊಂಡು ಹೋಗೋಣ ಅಂತ ಯಾವಾಗಲೂ ಹೋಗೋಷ್ಟರಲ್ಲಿ ಅಭಿಷೇಕ ಎಲ್ಲ ಪೂಜೆ ಎಲ್ಲ ಆಗ್ಬಿಟ್ಟಿರ್ತಿತ್ತು. ಇವತ್ತು ಅಭಿಷೇಕ ಮಾಡೋ ಟೈಮಲ್ಲೇ ಹೋದೆ. ಇಂಥ ಚಾನ್ಸ್ ಯಾವಾಗಲೂ ಸಿಗಲ್ವಲ್ಲ ಅಂತ ಅಭಿಷೇಕ ಮುಗಿಸ್ಕೊಂಡೇ ಬಂದೆ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಅಲ್ಲೇ ಅಭಿಷೇಕ ಎಲ್ಲ ನೋಡಿಕೊಂಡು 1 ಅವರ್ಗೆ ಮೇಲೇ ಮಾಡಿದ್ರು. 1 ಅವರ್ಗಿಂತ ಜಾಸ್ತಿನೇ ಅಭಿಷೇಕ ಮಾಡಿದ್ರು. ಅಷ್ಟೊತ್ತು ಅಲ್ಲೇ ಇದು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ. ಅಭಿಷೇಕ ಮುಗಿಯೋಷ್ಟರಲ್ಲಿ ತುಂಬ ಜನ ರಶ್ ಆಗಿಬಿಡ್ತು, ಫುಲ್ಲು ರಶ್ ಆಗಿಬಿಡ್ತು. ಜನ ಎಲ್ಲ ತುಂಬ್ಕೊಂಡ್ಬಿಟ್ರು. ನಾನು ಈ ಕಡೆ ಮುಂದೆನೇ ಕೂತ್ಕೊಂಡು ಎಲ್ಲ ವಿಡಿಯೋ ಮಾಡ್ಕೊತಿದ್ದೆ. ಅಂದರೆ ಸ್ವಲ್ಪ ಹಿಂದೆ ದೇವರೆಲ್ಲ ಕಾಣೋ ಥರ ಸ್ವಲ್ಪ ಹಿಂದೆ ಇದ್ದಾರೆ, ಅಂದರೆ ಸ್ವಲ್ಪ ದೇವರೆಲ್ಲ ಚೆನ್ನಾಗಿ ಕಾಣೋ ಥರ ಕೂತ್ಕೊಂಡು ವಿಡಿಯೋಗಳು ಮಾಡಿದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ್ ಮನೆಗೆ ಬಂದೆ. ಲಾಸ್ಟಲ್ಲಿ ಒಂದು ಓಮ್ ರೆಮಿಡಿ ಇದೆ. ಶೀತ, ಕೆಮ್ಮು, ನೆಗಡಿ, ಕಫಕ್ಕೆಲ್ಲ ಒಂದು ಓಮ್ ರೆಮಿಡಿ ಇದೆ. ನನಗೆ ಸ್ವಲ್ಪ ಲೈಟಾಗಿ ಕೆಮ್ಮಿದೆ, ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನಾನು ಮಾಡ್ತಿದ್ದೆ ಈ ಓಮ್ ರೆಮಿಡಿನ ನನಗೆ ಮಾಡ್ಕೊತಿದ್ದೆ. ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ ನೋಡಿ, ವಾಯ್ಸಲ್ಲಿ ಯಾವ ಥರ ಇದೆ ಅಂತ. ಗಂಟ್ಲೆಲ್ಲ ಒಂಥರ ಇನ್ಫೆಕ್ಷನ್ ಥರ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಓಮ್ ರೆಮಿಡಿನ ಮಾಡ್ತಿದ್ದೆ. ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ. ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಬೇಡಿ, ನೋಡಿ. ಈಗ ತಿಮ್ಮರಾಯ ಸ್ವಾಮಿ ಅಭಿಷೇಕನ ನೋಡಿ ನೀವು ಸ್ವಲ್ಪ ಪುಣ್ಯನ ಪಡೆದುಕೊಳ್ಳಿ. Gracias.
ಫ್ರೆಂಡ್ಸ್, ಅಭಿಷೇಕ ಎಲ್ಲ ಆಯಿತು. ಈಗ ಹೂವಿನ ಅಲಂಕಾರ ಮಾಡೋದಕ್ಕೆ ಡೋರೆಲ್ಲ ಕ್ಲೋಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಇದು ಈ ತಿಮ್ಮರಾಯ ಸ್ವಾಮಿ ಬೆಟ್ಟನ ಎರಡನೇ ತಿರುಪತಿ ಅಂತಲೇ ಹೇಳ್ತಾರೆ. ಯಾಕೆ ಅಂದರೆ ತಿರುಪತಿಯಲ್ಲಿ ಯಾವ ಥರ ವೆಂಕಟರಮಣ ಸ್ವಾಮಿ ಇದೆಯೋ, ವೆಂಕಿ ಇದೆಯೋ, ಅದೇ ಥರನೇ ಸೇಮ್ ಇರೋದು ಇಲ್ಲೂ. ದೇವರಿಗೆ ಗಂಧ ಎಲ್ಲ ಹಚ್ಚಿದ್ರಲ್ವ, ಅದೆಲ್ಲ ನಮಗೆ ಕೊಟ್ಟು ನಾನು ಸ್ವಲ್ಪ ನೋಡಿ ಕೆನ್ನೆಗೆಲ್ಲ ಉಜ್ಕೊಂಡಿದ್ದೀನಿ. ಸ್ವಲ್ಪ ಹಾಗೆ ಮನೆಗೂ ಇಸ್ಕೊಂಡೆ, ಸ್ವಲ್ಪ ಜಾಸ್ತಿನೇ. ಏನೋ ಅದೊಂದು ಪ್ರಸಾದ ಸಿಕ್ಕಿದ್ರೆ ನಮಗೇನೋ ಒಂಥರ ಖುಷಿ ಅಂತ. ಅದರಲ್ಲೂ ದೇವ್ರ ಮೈ ಮೇಲೆ ಇರೋದು ನಮಗೆ ಸಿಕ್ತಂದ್ರೆ ನಮಗೇನೋ ಒಂಥರ ಆಶೀರ್ವಾದ ಸಿಕ್ಕಂಗೆ. ನೋಡಿ ಗಂಧ ಎಲ್ಲ ಇಟ್ಟಿಟ್ಟಿದ್ರು. ನಾನು ಇನ್ನೂ ಸ್ವಲ್ಪ ಜಾಸ್ತಿನೇ ಇಸ್ಕೊಂಡು ಮನೆಗೆ ತೊಗೊಂಬಂದೆ. ತಿರುಪತಿಯಲ್ಲಿ ದೇವ್ರನ್ನ ನೋಡಿದಷ್ಟೇ ಖುಷಿಯಾಗುತ್ತೆ ಇಲ್ಲಿ ನಮ್ಮ ಮನೆ ದೇವರನ್ನು ನೋಡಿದ್ರೆ. ಫ್ರೆಂಡ್ಸ್, ಅಲ್ಲಿ ಯಾವ ಥರ ಇದೆಯೋ ಇಲ್ಲೂ ಅದೇ ಥರ ಇದೆ. ತಿರುಪತಿಯಲ್ಲಿ ಯಾವ ಥರ ದೇವರಿದೆಯೋ ಸ್ಟ್ಯಾಚು, ಅದು ದೇವರ ವಿಗ್ರಹ ಇದೆಯೋ, ಇಲ್ಲೂ ಕೂಡ ಆವತಿಯಲ್ಲೂ ಕೂಡ ಅದೇ ಥರನೇ ಇದೆ. ಫ್ರೆಂಡ್ಸ್, ಗರ್ಭಗುಡಿ ಕೂಡ ಅದೇ ಥರನೇ ಇದೆ. ಆದರೆ ಈ ದೇವರನ್ನು ತಿಮ್ಮರಾಯ ಸ್ವಾಮಿ ಅಂತ ಕರೀತಾರೆ. ಪಕ್ಕ ಪದ್ಮಾವತಮ್ಮ ಇದ್ದಾರೆ, ಅವ್ರಿಗೂ ನೋಡಿ ಹೂವನ್ನು ತಗೊಂಡೋಗಿದ್ದೆ, ಇಡ್ತಾ ಇದ್ದೀನಿ. ಏನಾದರೂ ಬೇಜಾರಾದಾಗ, ಏನೋ ಒಂಥರ ಮನಸ್ಸಿಗೆ ಬೇಜಾರಾದಾಗ ನಾನು ಹೋಗೋದು. ಎಲ್ಲೂ ಹೋಗಲ್ಲ ದೇವಸ್ಥಾನಕ್ಕೆ. ನನಗಿನ್ನೆಲ್ಲೂ ಹೋಗ್ಬೇಕನ್ಸಲ್ಲ, ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಹಾಗೆ ಇವತ್ತು ಅಷ್ಟೇ ನಮ್ಮ ಮನೆ ದೇವ್ರಿಗೆ ಬಂದೆ. ನಮ್ಮೂರಲ್ಲೇ ಬೇಜಾನ್ ದೇವಸ್ಥಾನಗಳಿದೆ. ಫ್ರೆಂಡ್ಸ್, ನಾನು ಊರಿನ ವಿಡಿಯೋ ಒಂದಿನ ಮಾಡ್ತೀನಿ. ನೀವೆಲ್ಲ ಆಶ್ಚರ್ಯ ಪಡ್ತೀರಾ, ಊರಲ್ಲಿ ಇಷ್ಟು ಚೆನ್ನಾಗಿದೆಯಾ, ಊರಲ್ಲಿ ಇಷ್ಟೆಲ್ಲ ದೇವಸ್ಥಾನಗಳಿದೆಯಾ ಅಂತ. ಇದು ದೇವಸ್ಥಾನದ ಗರ್ಭಗುಡಿ ಒಳಗಡೆ ಇದು.
ತುಂಬ ಜನ ಇದ್ದರು, ಎಲ್ಲ ಆಚೆ ಹೋಗಿದ್ದಾರೆ. ಇನ್ನು ಅಲಂಕಾರ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊತಾರಲ್ವ, ಅದಕ್ಕೆ ಎಲ್ಲ ಆಚೆ ಹೋದರು, ಶೆಕೆ ಅಂತ ಎಲ್ಲ ಆಚೆ ಹೋದರು. ನಾನು ಒಳಗಡೆನೇ ಕೂತಿದ್ದೆ. ದೇವ್ರ ಬಟ್ಟೆ ಇಟ್ಕೊಂಬಿಟ್ರೆ ಏನೋ ಒಂಥರ ಕಳೆ ಬಂದ್ಬಿಡುತ್ತಲ್ವ ಫ್ರೆಂಡ್ಸ್ ನಮ್ಮ ಮುಖದಲ್ಲಿ. ಇಲ್ಲಿ ದೇವ್ರ ಬಟ್ಟೆ ಸ್ವಲ್ಪ ಇಟ್ಕೊಂಬಿಟ್ರೆ ಸಾಕು, ಏನೋ ಒಂಥರ ಮುಖ ಕಳೆಯಾಗಿ ಕಾಣ್ತಾ ಇರುತ್ತೆ. ನನಗಂತೂ ಸ್ವಲ್ಪ ಕುಂಕುಮ ಇಟ್ಕೊಂಬಿಟ್ರೆ ಸಾಕು, ಮುಖ ಏನೋ ಒಂಥರ ಕಳೆ ಬಂದ್ಬಿಡುತ್ತೆ, ಒಂಥರ ಖುಷಿ ಆಗಿಬಿಡುತ್ತೆ. ನೋಡಿ ಅಲಂಕಾರ ಅಭಿಷೇಕ ಎಲ್ಲ ಮುಗೀತು. ಈಗ ಡೋರ್ ಓಪನಿಂಗ್ ಮಾಡ್ತಾರೆ, ಅದಕ್ಕೆ ಕಾಯ್ತಿದ್ದಾರೆ ಎಲ್ಲ. ಏನೋ ಒಂಥರ ಫಸ್ಟ್ ನಾವು ನೋಡಬೇಕು ಅನ್ನೋ ಖುಷಿಯಲ್ಲಿ ಎಲ್ಲರೂ ನೋಡಿ ಎಲ್ಲ ಹೆಂಗೆ ನೋಡ್ತಿದ್ದಾರೆ ಅಂತ. ಅಲಂಕಾರ ಮುಗಿಯೋಷ್ಟೊತ್ತೆ ಫುಲ್ ಎಲ್ಲ ರಶ್ ಆಗಿಬಿಡ್ತು. ಅದು ತುಂಬಾ ಜನ ಆಚೆ ಎಲ್ಲ ತುಂಬ್ಕೊಂಬಿಟ್ರು, ಅಷ್ಟೊಂದು ರಶ್ ಆಗಿದೆ. ನೋಡಿ ಎಷ್ಟೊಂದು ಜನ ಬಂದುಬಿಟ್ಟಿದ್ರು. ನಾನು ಹೋಗೋದಕ್ಕೆ ಖಾಲಿ ಇತ್ತು. ಪೂಜೆ ಎಲ್ಲ ಆಯಿತು. ಈಗ ದರ್ಶನ ಮಾಡಿಕೊಂಡು ನೋಡಿ ಪದ್ಮಾವತಮ್ಮ ಪಕ್ಕದಲ್ಲೇ ಇದೆ, ವೆಂಕಟೇಶ್ವರ ಸ್ವಾಮಿ ಅಂದರೆ ತಿಮ್ಮರಾಯ ಸ್ವಾಮಿ ಪಕ್ಕದಲ್ಲೇ ಇದೆ. ಫ್ರೆಂಡ್ಸ್ ಮನೆಗೆ ಬಂದು ಒಂದು ಕೆಮ್ಮಿಗೆ ರೆಮಿಡಿನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಒಂದು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ನಿಂಬೆಹಣ್ಣನ್ನು ನೋಡಿ 2 ಭಾಗ ಆಗಿ ಮಾಡ್ಕೊತಾ ಇದ್ದೀನಿ. ಭಾಗ ಮಾಡಿ ಇಲ್ಲಿ ಇಟ್ಬಿಡೋಣ. ಆಮೇಲೆ ನೋಡಿ ಒಂದು ಕುಟಾಣಿ ತೊಗೊತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. 1/4 ಸ್ಪೂನಷ್ಟು ಅಜ್ವೈನ್ ಅಥವಾ ಓಂಕಾಳು ಅಂತಾರಲ್ವ, ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಮೆಣಸನ್ನು ಹಾಕ್ತಾಯಿದ್ದೀನಿ. ಒಂದು 10-12 ಮೆಣಸನ್ನು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ ಈ 3 ಸೇರಿಸಿ ಕುಟಾಣಿ ಅಥವಾ ನಿಮ್ಮ ಮನೇಲಿ ಏನಾದರೂ ಕುಟ್ಟೋದಿರುತ್ತಲ್ವ, ಅದರಲ್ಲಿ ಕ್ಲೀನಾಗಿ ಈ ಥರ ಎಲ್ಲ ಕುಟ್ಟಿ ನುಣ್ಣಗೆ ಪುಡಿ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ನೋಡಿ ಎಲ್ಲ ನುಣ್ಣಗೆ ಪುಡಿ ಆಗಿದೆ. ಈಗ ಇದನ್ನು ಸೈಡ್ಗಿಟ್ಟು ನಿಂಬೆಹಣ್ಣಲ್ಲಿರೋ ಬೀಜನೆಲ್ಲ ಈ ಥರ ತೆಗೆದುಬಿಡಬೇಕು. ತೆಗೆದಾದ್ಮೇಲೆ ಸ್ವಲ್ಪ ಇದಕ್ಕೆ ಈ ಥರ ಓಲನ್ನು ಮಾಡ್ಕೊಬೇಕು. ಫೋರ್ಕಿಂದ ಈ ಥರ ಓಲನ್ನು ಮಾಡ್ಕೊಬೇಕು. ಯಾಕೆಂದರೆ ಪೌಡ್ರ್ ಮಾಡ್ಕೊಂಡಿರ್ತೀವಲ್ವ, ಅದರೆಲ್ಲ ಇದು ಒಳಗಡೆ ಇಳೀಲಿ ಅಂತ. ನೋಡಿ ಈ ಥರ ಎಲ್ಲ ಓಲನ್ನು ಮಾಡ್ಕೊಬೇಕು. ಓಲನ್ನು ಮಾಡ್ಕೊಂಡಿದ್ದಾದ್ಮೇಲೆ ಪುಡಿ ಮಾಡ್ಕೊಂಡಿರೋದನ್ನೆಲ್ಲ ಇದಕ್ಕೆ ತುಂಬಬೇಕು. ಫ್ರೆಂಡ್ಸ್ ನೋಡಿ ಈ ಥರ ಮೇಲ್ಗಡೆ ಎಲ್ಲ ಈ ಥರ ಹಾಕಬೇಕು. ಎರಡು ನಿಂಬೆಹಣ್ಣು ಈ ಥರ ಎಲ್ಲ ಹಾಕಬೇಕು. ಈಗ ಏನಪ್ಪ ಮಾಡಬೇಕು ಅಂದರೆ ಫ್ರೆಂಡ್ಸ್ ನೋಡಿ ಈ ಥರ ಸ್ಟವ್ ಮೇಲೆ ಈ ಥರ ಜಾಲರಿ ಏನಾದರೂ ಇರುತ್ತಲ್ವ, ಅದನ್ನಿಟ್ಟು ನೋಡಿ ಅದ್ರ ಮೇಲೆ ಇಟ್ಟು ಎರಡನ್ನೂ ಅದ್ರ ಮೇಲೆ ಇಟ್ಟು ಚೆನ್ನಾಗಿ ಒಂದು 2-3 ನಿಮಿಷ ಇದನ್ನು ಬೇಯಿಸ್ಕೊಬೇಕು. ಲೋ ಫ್ಲೇಮಲ್ಲಿ ಬೇಯಿಸ್ಕೊಬೇಕು. ನೋಡಿ ಈ ಥರ ಇಟ್ಟರೆ ಅದು ಎಲ್ಲ ಬೇಯ್ತಿದೆ. ನೋಡಿ ಈ ಥರ ಕುದಿಯೋಂಗೆ ಆಗ್ತಾ ಇರುತ್ತೆ, ಎಲ್ಲ ಒಂಥರ ನೊರೆ ಬರ್ತಾ ಇರುತ್ತೆ. ಅದು ತುಂಬ ಸಾಫ್ಟಾಗಿ ಆಗೋವರೆಗೂ ಬೇಯಿಸ್ಕೊಬೇಕು. ಫ್ರೆಂಡ್ಸ್ ಏನಾದರೂ ಇನ್ನು ಒಲೆ ಅಂತೂ ಈಗಂತೂ ಇಲ್ಲ, ಒಲೆಯಲ್ಲಿ ಕೆಂಡದ ಮೇಲೆ ಇಟ್ಟು ಬೇಯಿಸಿದರೆ ಇನ್ನೂ ಒಳ್ಳೆಯದು. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆದರೂ ಹಾಸ್ಪಿಟ್ಲಿಗೆ ಹೋಗ್ಬಿಡ್ತೀವಿ. ಮುಂಚೆ ಇಲ್ಲೆಲ್ಲ ಏನೋ ಈ ಥರ ಕೆಮ್ಮು, ನೆಗಡಿ, ತಲೆನೋವು, ಜ್ವರ ಏನೇ ಬಂತು ಮನೆಯಲ್ಲೇ ಒಂದು ಹೋಮ್ ರೆಮಿಡಿನ ಮಾಡಿ ವಾಸಿ ಮಾಡ್ತಿದ್ರು. ಈಗಂತೂ ಎಲ್ಲ ಮೆಡಿಸಿನ್ ತಗೊಳ್ಳೋದ್ರಿಂದ ತುಂಬಾ ಸೈಡ್ ಎಫೆಕ್ಟ್ ಆಗುತ್ತೆ. ಈ ಥರ ಮನೆಯಲ್ಲೇ ಹೋಮ್ ರೆಮಿಡಿನ ತೊಗೊಂಡು ನೋಡಿ ವಾಸಿ ಆಗಿಲ್ಲ ಅನ್ನೋ ಇದಕ್ಕೆ ಹಾಸ್ಪಿಟಲ್ಗೆ ಹೋಗೋದು ಬೆಸ್ಟು ಅಂತ ಅನಿಸುತ್ತೆ. ನನಗಂತೂ ಆ ಮೆಡಿಸನ್ ತೊಗೊಳ್ಳೋದಂದರೆ ತುಂಬ ತಲೆನೋವು. ಅದಕ್ಕೆ ನಾನು ಏನಾದರೂ ಸ್ವಲ್ಪ ಜಾಸ್ತಿ ಈ ಥರ ಅನಿಸಿದ್ರೆ ಹೋಮ್ ರೆಮಿಡಿನ ಮಾಡ್ಕೊಳ್ತೀನಿ. ಅಲ್ಲೂ ವಾಸಿ ಆಗಿಲ್ಲ ಅಂದರೆ ಹಾಸ್ಪಿಟಲ್ಗೆ ಹೋಗ್ತೀನಿ. ನೋಡಿ ಈಗ ಎಲ್ಲ ನಿಂಬೆಹಣ್ಣೆಲ್ಲ ಬೇಯಿಸ್ಕೊಂಡಿದ್ದಾಯಿತು. ನೋಡಿ ಎಷ್ಟು ಸಾಫ್ಟಾಗಿದೆ. ಈಗ ಒಂದು ಅರ್ಧ ಸ್ಪೂನು ಅಥವಾ 1 ಸ್ಪೂನು ಜೇನುತುಪ್ಪ ತೊಗೊಂಡು ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಬೆಳಗ್ಗೆ ಟಿಫನ್ ಆದಮೇಲೆ ಒಂದು ಅರ್ಧ ಸ್ಪೂನ್, ಜಾಸ್ತಿ ಇದ್ದರೆ 1 ಸ್ಪೂನ್ ತೊಗೊಳ್ಳಿ. ಸ್ವಲ್ಪ ಲೈಟಾಗಿದೆ ಅನ್ನೋ ಥರ ಇದ್ದರೆ ಅರ್ಧ ಸ್ಪೂನ್ ಸಾಕಾಗುತ್ತೆ. ರಾತ್ರಿ 1 ಟೈಮ್ ಮತ್ತು ಬೆಳಗ್ಗೆ 1 ಟೈಮ್, ರಾತ್ರಿ ಊಟ ಆದಮೇಲೆ ಬೆಳಗ್ಗೆ ಟಿಫನ್ ಆದಮೇಲೆ ದಿನಕ್ಕೆ 2 ಟೈಮ್ ಥರ 3 ದಿನ ತೊಗೊಂಡ್ರೆ ಸಾಕು. ಈ ಥರ ಸಣ್ಣ ಪುಟ್ಟ ಕಾಯಿಲೆ ನಿಜವಾಗ್ಲೂ ವಾಸಿ ಆಗುತ್ತೆ. ಹನಿ ಮಿಕ್ಸ್ ಮಾಡೋದ್ರಿಂದ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಏನು ತುಂಬ ಕಹಿ ಅಂತ ಏನಿರುತ್ತಲ್ಲ. ನೋಡಿ ಲೈಟಾಗಿದ್ದರೆ ಇಷ್ಟು ಸಾಕಾಗುತ್ತೆ, ಅರ್ಧ ಸ್ಪೂನ್. ಇದಕ್ಕೆ ಏಜಿನ ಲಿಮಿಟ್ ಏನಿಲ್ಲ, ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ತೊಗೊಬೋದು. ಎಷ್ಟೇ ವಯಸ್ಸಿದ್ರೂ ಎಲ್ಲರೂ ಈ ರೆಮಿಡಿನ ಯೂಸ್ ಮಾಡ್ಬೋದು. ಫ್ರೆಂಡ್ಸ್ ನೀವು ಅಷ್ಟೇ ಮನೆಯಲ್ಲೇ ನಿಮ್ಮ ಮಕ್ಕಳಿಗೋ ಅಥವಾ ನಿಮಗೋ ಯಾರಿಗಾದ್ರೂ ಈ ಥರ ಗಂಟ್ಲು ನೋವೆ ಅಂದರೆ ಇನ್ಫೆಕ್ಷನ್ ಆಗಿರೋದು, ನೆಗಡಿ ಬಂದಿರೋದು, ಕೆಮ್ಮು, ಕಫ, ಆಗಾಗ ಕೆಮ್ತಾ ಇರೋದು, ಬಂದು ಹೋಗ್ತಾ ಇರೋದು, ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಈ ರೆಮಿಡಿನ ಒಂದು ಸಾರಿ ಟ್ರೈ ಮಾಡಿ. ಫ್ರೆಂಡ್ಸ್ ಈ ರೆಮಿಡಿ ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಆಗಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.